ನಿರ್ದಿಷ್ಟ ಸಂಖ್ಯೆಯಲ್ಲಿರುವ ವಸ್ತುಗಳ ಪರ್ಯಾಯ ಪದಗಳ ಮೂಲಕ ಸಂಖ್ಯೆಯನ್ನು ಬೋಧಿಸುತ್ತಾ ಸುಂದರವಾಗಿ ಶ್ಲೋಕಗಳಲ್ಲಿ ಸಂಗ್ರಹಿಸುವ ಪ್ರಾಚೀನ ಶೈಲಿ ಅದ್ಭುತ. ಆಕಾಶ ಗಗನ ಅಂದರೆ ಶೂನ್ಯ, ಚಂದ್ರ ಪೃಥ್ವಿ ಅಂದರೆ 1, ಅಶ್ವಿನಿ ದೇವತೆಗಳು ನೇತ್ರ ಅಂದರೆ 2, ಸಾಗರಗಳು 4, ಹೀಗೆ ಶೂನ್ಯದಿಂದ 9ರವರೆಗಿನ ಸಂಖ್ಯೆಗಳನ್ನು ಪ್ರಸಿದ್ಧವಾಗಿರುವಂತಹ ಪದಗಳು ಅಥವಾ ಅವುಗಳ ಪರ್ಯಾಯ ಪದಗಳು ಪ್ರತಿನಿಧಿಸುತ್ತವೆ. ಅಂಕಾನಾಂ ವಾಮತೋಗತಿ ಎಂಬ ನಿಯಮದಂತೆ ಆ ಶ್ಲೋಕದಲ್ಲಡಗಿದ ಸಂಖ್ಯೆ ನಮಗೆ ಕಾಣಿಸುತ್ತವೆ. ಸಪ್ತಾಷ್ಟವನ್ಹಯ ಎಂಬಲ್ಲಿ ಸಪ್ತ ಅಂದರೆ 7, ಅಷ್ಟ ಅಂದರೆ 8, ವನ್ಹಿ ಹೇಳಿದರೆ ಬೆಂಕಿ 3. ಇದನ್ನು ಎಡಗಡೆಯಿಂದ ಬಲಕ್ಕೆ ಬರೆದರೆ 387 ಎಂಬುದಾಗಿ ಆಗ್ತದೆ. ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೂಡ ಅದ್ಭುತವಾಗಿ ಸಂಗ್ರಹಿಸಿದ್ದಾರೆ. ಸೂರ್ಯ ಸಿದ್ಧಾಂತದಲ್ಲಿ ಸೃಷ್ಟಿಯ ಆದಿಯಿಂದ ಕೃತಯುಗದ ತನಕ ಕಳೆದಂತಹ ವರ್ಷಗಳನ್ನು ಖಚತುಷ್ಕಯಮಾದ್ರಗ್ನಿ ಶರರಂಧ್ರ ನಿಶಾಕರಾಹ ಅಂದರೆ 195,37,20,20,000 ಎಂಬುದಾಗಿ ಸಂಗ್ರಹ